ಶಿವಮೊಗ್ಗದಲ್ಲಿ ಬಿಎಸ್ವೈ ವಿರುದ್ಧ ನಿಲ್ಲದ ಈಶ್ವರಪ್ಪ ಸಮರ ಸಮರ ಸಾಗ್ತಾ ಇದೆ, ಮುಂದುವರಿತಾ ಇದೆ. ರಾಘವೇಂದ್ರ ಘಂಟೆ ಬಾರಿಸುವ ಹೇಳಿಕೆ ಕೊಟ್ಟಿದ್ದಾರೆ. ಗಂಟೆ ಬಾರಿಸುವ ಹೇಳಿಕೆ ವಿಚಾರಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ನನಗೆ ದೇವರ ಬಳಿ ಗಂಟೆ ಬಾರಿಸಿ ಅಭ್ಯಾಸ ಇಲ್ಲ. ರಾಘವೇಂದ್ರ ಹಾಗೂ ಅವರ ಅಪ್ಪನಿಗೆ ಸುಳ್ಳು ಹೇಳಿ ಅಭ್ಯಾಸ. ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಗಂಟೆ ಬಾರಿಸ್ತಾರಾ? ಚಂದ್ರಗುತ್ತಿಗೆ ನಾನು ಬರ್ತೇನೆ, ಅವರು ಸಮಯ ನಿಗದಿ ಮಾಡಲಿ. ನಾನು ಗಂಟೆ ಬಾರಿಸುವ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವವನಲ್ಲ. ನನಗೆ ಕ್ಲೀನ್ ಚಿಟ್ ಸಿಕ್ಕ ಮೇಲೆ ಮಂತ್ರಿ ಮಾಡ್ತೀನಿ ಅಂದರು, ಮಾಡಿದ್ರ? ಅಯೋಧ್ಯೆಗೆ ಬಂದು ಬೇಕಾದರೂ ಗಂಟೆ ಬಾರಿಸ್ತೇನೆ ಅಂತ ಹೇಳಿ ಈಶ್ವರಪ್ಪ ಸವಾಲಾಗಿದ್ದಾರೆ. ಹೋಗಿ ಗಂಟೆ ಬಾರಿಸೋದು, ದೀಪ ಹಚ್ಚೋದು ನನ್ನ ಜೀವನದಲ್ಲಿ ನಾನು ಎಂದೂ ಮಾಡಿಲ್ಲ ಅಂದ ತಕ್ಷಣ ನಾನು ಹಿಂದೆ ಸರ್ಕೋತೀನಿ ಅಂತ ಅನ್ನಿಸ್ಬಾರ್ದು. ಯಾಕೆಂದರೆ ರಾಘವೇಂದ್ರ ಅವರು ಸುಳ್ಳು ಹೇಳಿ ಅಭ್ಯಾಸ ಅವ್ರಿಗೂ ಅವ್ರ ಅಪ್ಪಗೂ. ನಿನಗೆ MP ಮಾಡೇ ಮಾಡ್ತೀವಿ, ಟಿಕೆಟು ಕೊಡಿಸ್ತೀವಿ, ರಾತ್ರಿ ಇನ್ನೊಂದು ಪ್ರವಾಸ ಮಾಡಿ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಸುಳ್ಳ? ಅದಕ್ಕೆ ಗಂಟೆ ಬಾರಿಸ್ತಾರ? ಚಂದ್ರಗುತ್ತಿ ಬಂದು ಅವತ್ತು ತಂದೆ ಹೇಳಿಬಿಡಲಿ, ಯಡಿಯೂರಪ್ಪನವ್ರು ಬಂದು ಚಂದ್ರಗುತ್ತಿಯಲ್ಲಿ ಹೇಳಿ, ನಾನು ಟಿಕೆಟ್ ಕೊಡಿಸ್ತೀನಿ ಅಂತಲೂ ಹೇಳಿಲ್ಲ, ಆ ಕ್ಷೇತ್ರ ಹಾವೇರಿ ಕ್ಷೇತ್ರ ಓಡಾಡಿ ಗೆಲ್ಲಿಸ್ತೀನಿ ಅಂತಲೂ ಹೇಳಿಲ್ಲ ಅಂತ ಬಂದು ಅವ್ರು ಗಂಟೆ ಬಾರಿಸಿ ಹೇಳ್ತಾರೆ ನೋಡೋಣ. ಇನ್ನು ಇಷ್ಟರ ಮಟ್ಟಿಗೆ ಅವರು ಚಂದ್ರಗುತ್ತಿಗೆ ಬಂದು ನಾವು ನೋವೇ ಮಾಡೇ ಇಲ್ಲ ಅನ್ನೋಂಥ ಮಾತು ಅವ್ರು ಹೇಳಿದರೆ, ಸಾಧು ಸಂತರಿಗೆ ನಾವು ನೋವು ಮಾಡಿಲ್ಲ, ಹೆಣ್ಮಕ್ಳು ಕಣ್ಣೀರು ಹಾಕಿಲ್ಲ, ಇದೆಲ್ಲ ಈಶ್ವರಪ್ಪನವ್ರು ಹೇಳ್ತಾರೆ ಸುಳ್ಳು. ದೇವಸ್ಥಾನದಲ್ಲಿ ಬಂದು ಗಂಟೆ ಬಾರಿಸಲಿ ಅಂತ ಅವ್ರು ಅಪೇಕ್ಷೆ ಪಟ್ಟರೆ ನನಗೆ ಅದ್ರ ನಂಬಿಕೆ ಇಲ್ಲ, ನನ್ನ ಜೀವನದಲ್ಲಿ ಮಾಡಿಲ್ಲ. ನಾನು ತಯಾರಿದ್ದೀನಿ. ಅವ್ರು ಎಲ್ಲಿ ಬೇಕಾದ್ರೂ ಯಾವ ಡೇಟಾರು ಹೇಳಿ, ಚಂದ್ರಗುತ್ತಿಗೆ ಯಾವ ನಿಮಿಷದಲ್ಲಿ ಹೇಳ್ರಿ, ನಾನೂ ಬರ್ತೀನಿ. ಅವ್ರು ಇಲ್ಲ ಅಂತಲೂ ಕೂಡ ಅವರು ಮಾಡಬೇಕಲ್ಲ. ನಾವಾಗಲಿ ನನ್ನ ಬೆಂಬಲಿಗರಾಗಲಿ ನಾವು ಯಾವ ಸಂತರದ್ದು ಯಾವ ಸ್ವಾಮಿಗಳ ಹತ್ರನೂ ಕೂಡ ಹೋಗಿ ಅವ್ರು ನೋವಾಗಂತ ಮಾತಾಡಿಲ್ಲ. ಆ ಹೆಣ್ಮಕ್ಳು ಯಾರೂ ಕೂಡ ನಾವು ನೋವಾಗಂತ ಮಾತಾಡಿಲ್ಲ ಅಂತವರು ಅವರು ಕೂಡ ಗಂಟೆ ಬಾರಿಸ್ಬೇಕಾಗತ್ತೆ. ನಾನು ಮತ್ತೆ ಹೇಳ್ತೀನಿ, ನಾನು ಈ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋನಲ್ಲ. ಆದರೆ ಇವತ್ತೇನಾಗುತ್ತೆ, ಪ್ರಶ್ನೆ ಬಂದಿರೋದ್ರಿಂದ ನಾನು ಈ ರೀತಿ ಸುಳ್ಳು ಹೇಳಿದ್ದೀನಿ ಅಂತ ಅನಿಸ್ಬಾರ್ದು. ಸುಳ್ಳು ಹೇಳಿ ಸಾಧು ಸಂತರ ಹತ್ರ ನೋವು ಪಡಿಸಿ ಅವರು ಅವ್ರ ಬೆಂಬಲಿಗರು, ಅದಾದ ನಂತರ ಹೆಣ್ಣುಮಕ್ಕಳಿಗೆ ಅವರೆಲ್ಲ ನಡ್ಕೊಂಡಿರೋಂಥ ರೀತಿಯ ಬಗ್ಗೆ ಬಹಳ ಜನಕ್ಕೆ ನೋವಾಗಿದೆ, ಕಣ್ಣೀರಾಗಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಅವ್ರು ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅವ್ರು ಬಂದು ಗಂಟೆ ಬಾರಿಸಲೇಬೇಕು ಅಂತ ನಂದು ಇಲ್ಲ, ನಾನೂ ಗಂಟೆ ಬಾರಿಸ್ಬೇಕು ಅನ್ನೋಂಥ ಪದ್ಧತಿ ನಂದಲ್ಲ.